ಎಲ್ಲರಿಗೂ ನಮಸ್ಕಾರ. ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇವತ್ತು ನಾನು ನಿಮಗೆ ವಿಶೇಷವಾದಂತಹ ಒಂದು ವಿಚಾರನ ತಿಳಿಸ್ಕೊಡ್ಬೇಕು. ಎಷ್ಟೋ ಜನಕ್ಕೆ ಈ ವಿಚಾರನೇ ಗೊತ್ತಿಲ್ಲ. ನಾವು ಹಿಂದೂಗಳಾಗಿ ನಮ್ಮ ಪೂಜಾ ವಿಧಾನದಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥ ವಸ್ತುಗಳ ಬಗೆಗೆ ನಮಗೆ ಗೊತ್ತೇ ಇಲ್ಲ. ಯಾಕೆ ಈ ವಸ್ತುಗಳನ್ನು ಮಡಗ್ತೀವಿ, ಯಾಕೆ ಪೂಜೆಗೆ ಈ ವಸ್ತುವನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ, ಅಥವಾ ನಮ್ಮ ಪೂರ್ವಜರು ಅಥವಾ ನಮ್ಮ ವ್ಯವಸ್ಥೆ ಯಾಕೆ ಈ ರೀತಿ ಇದೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಹಾಗಾಗಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇವತ್ತು ಎಲೆ, ಅಡಿಕೆ, ಕಾಯಿ ಮತ್ತು ಬಾಳೆಹಣ್ಣನ್ನು ಏಕೆ ನಾವು ಪೂಜಾ ಸಾಮಗ್ರಿಯಾಗಿ ಪೂಜೆಗೆ ನೈವೇದ್ಯವಾಗಿ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಮೊದಲನೇದಾಗಿ ಎಲೆ ಯಾವುದೇ ಹೂವನ್ನು ಬಿಡಲ್ಲ, ಅದು ಬಳ್ಳಿಯಲ್ಲಿ ಬರ್ತಕ್ಕಂಥ ಒಂದು ಪ್ರಕ್ರಿಯೆ. ಬಳ್ಳಿನ ಹಾಕಿದಾಗ ಮತ್ತೊಂದು ಬಳ್ಳಿ ಉಟ್ಕೊಳ್ಳೋದು. ಈ ಒಂದು ಎಲೆ ಅತಿ ಶುದ್ಧವಾದಂಥದ್ದು, ಯಾವುದೇ ಎಂಜಲನ್ನು ಮಾಡದಿರ್ತಕ್ಕಂಥ ಒಂದು ಪ್ರಕ್ರಿಯೆ. ಹಾಗಾಗಿ ಮೊದಲನೇದಾಗಿ ನಾವು ಎಲೆಯನ್ನು ಪೂಜೆಗೆ ಮಾಡ್ತಕ್ಕಂಥದ್ದು. ಎರಡನೇದು ಅಡಿಕೆ ಸಂಪೂರ್ಣ ಗೋಟನ್ನೇ ಹಾಕಬೇಕು, ಅಂದರೆ ಸಿಪ್ಪೆ ಸಮೇತ ಹಾಕ್ತಕ್ಕಂಥದ್ದು. ಅದರಲ್ಲಿ ಬರ್ತಕ್ಕಂತಹ ಒಂದು ಚಿಗುರು ಅದು ದೊಡ್ಡ ಹೆಮ್ಮರವಾಗಿ ಬೆಳೆದು ನಮಗೆ ಅಡಿಕೆಯನ್ನು ನೀಡುತ್ತೆ. ಅದನ್ನು ನಾವು ವಿಭಿನ್ನ ಪ್ರಕ್ರಿಯೆಯಲ್ಲಿ ಪುಡಿ ಅಡಿಕೆಯನ್ನು ಮಾಡಿ ಪೂಜೆಗೆ ನೈವೇದ್ಯ ಮಾಡ್ತೀವಿ. ಇಲ್ಲೂ ಸಹ ಯಾವುದೇ ಪ್ರಾಣಿ ಅಥವಾ ವ್ಯಕ್ತಿ ಅಥವಾ ಮನುಷ್ಯ ಇಲ್ಲಿ ಎಂಜಿನನ್ನು ಮಾಡಿರೋದಿಲ್ಲ. ಅದು ಈ ಒಂದು ಪ್ರಮುಖವಾದಂಥ ವಿಚಾರ. ಅದರ ಜೊತೆಗೆ ಬಾಳೆಹಣ್ಣು ಮುಖ್ಯವಾಗಿ ದೇವರ ನೈವೇದ್ಯಕ್ಕೆ ಅರ್ಪಿಸ್ತಕ್ಕಂಥದ್ದು, ರಸಾಯನ ಮಾಡೋಕ್ಕೆ ಅಥವಾ ಪಂಚಾಮೃತ ಮಾಡೋಕ್ಕೆ ಬಳಸ್ತೀವಿ. ಏಕೆ ಅಂತಂದರೆ ಇಲ್ಲೂ ಅಷ್ಟೇ ಯಾವುದೇ ಪರಾಗಸ್ಪರ್ಶ ಇಲ್ಲದೆ ಯಾವುದೇ ಕೀಟ, ಜೀವಿ ಅಥವಾ ಯಾವುದೇ ಒಂದು ಬದುಕಿರ್ತಕ್ಕಂತಹ ಪ್ರಾಣಿಗಳು ಅದನ್ನು ಟಚ್ ಮಾಡಿ ಅದು ಪರಾಗಸ್ಪರ್ಶ ಆಗಿರೋದಿಲ್ಲ. ಈ ಬಿಡ್ತಕ್ಕಂತಹ ಬಾಳೆಕಾಯಿ ಏನಿದೆ ಅದು ಹೂವು ಕ್ಲೋಸ್ ಆಗಿರ್ತದೆ, ಬರ್ತಾ ಕಾಯಾಗಿ ಇದು ಓಪನ್ ಆಗಿ ಇದಾಗಿರ್ತಕ್ಕಂಥದ್ದು ಅಥವಾ ಬೆಳವಣಿಗೆ ಅಂತಕ್ಕಂಥದ್ದು ನೋಡ್ತೀವಿ. ಇಲ್ಲೂ ಅಷ್ಟೇ ನಾವು ಬೀಜವನ್ನು ಮಾಡಿ ಸಸಿ ಮಾಡ್ತೀವಿ. ಆ ಬೀಜ ಯಾರು ಎಂಜಲು ತಿಂದು ಬಿಸಾಕಿ ಬೀಜ ಹುಟ್ಟೋದಿಲ್ಲ. ನಾವು ಆ ಥರ ಏನು ಮಾಡಬೇಕು ಅಂದರೆ ಒಂದು ಕೆಂಡು ಬಾಳೆ ಕಂದೇನಿದೆ ಅದು ಒಂದು ಕೆಂಡು ಹೊಡೆದು ನೆಟ್ಟರೆ ಅದು ಮತ್ತೆ ಗಿಡವಾಗಿ ಬೆಳೆಯುತ್ತೆ. ಹಾಗಾಗಿ ನಾವು ಈ ಬಾಳೆಹಣ್ಣನ್ನು ಆಯ್ಕೆ ಮಾಡ್ಕೊಂಡಿದ್ವಿ. ಪ್ರಮುಖವಾಗಿ ತೆಂಗಿನಕಾಯಿ ನಾವು ಎಲ್ಲ ಪೂಜಾ ವಿಧಾನಗಳಲ್ಲಿ ಪ್ರಮುಖವಾಗಿ ಬೆಳೆಸ್ತೀವಿ. ಹಾಗಾಗಿ ತೆಂಗು ಯಾವುದೇ ಎಂಜಿಲ್ ಮಾಡಿ ಬಿಸಾಕಿ ಬೆಳೀತಕ್ಕಂತಹ ಒಂದು ಮರ ಅಲ್ಲ. ಇದು ಸಹ ಸಂಪೂರ್ಣ ಕಾಯನ್ನೇ ಹಾಕಬೇಕು. ಕಾಯನ್ನು ಹಾಕೋದ್ರಿಂದ ಏನಾಗುತ್ತೆ, ಮತ್ತೆ ಒಂದು ಗಿಡ ಬೆಳೆಯುತ್ತೆ. ಆ ಗಿಡದಲ್ಲಿ ನಾವು ನೋಡ್ತೀವಿ ಹೊಂಬಾಳೆ ಬಿಡುತ್ತೆ. ಹೊಂಬಾಳೆ ಕ್ಲೋಸ್ ಆಗಿರುತ್ತೆ ಫಸ್ಟು, ಆನಂತರ ಓಪನ್ ಆಗಿ ಅದು ಕಾಯಾಗಿ ಪರಿವರ್ತನೆ ಆಗೋದು. ಇದು ನಮ್ಮ ಪೂಜಾ ವಿಧಾನದಲ್ಲಿ ಕಂಡುಬರ್ತಕ್ಕಂಥ 4 ವಸ್ತುಗಳು ಯಾವುದೇ ಎಂಜಿಲ್ ಇಲ್ದಿರ ಮಡಿಯಿಂದ ಅಥವಾ ಶುದ್ಧತೆಯಿಂದ ಇರೋದ್ರಿಂದ ಈ ಒಂದು 4 ವಸ್ತುಗಳನ್ನು ನಾವು ಪೂಜಾ ವಿಧಾನಕ್ಕೆ ಅಥವಾ ಪೂಜೆಗೆ ನಾವು ನೈವೇದ್ಯವಾಗಿ ಭಗವಂತನಲ್ಲಿ ಅರ್ಪಿಸ್ತೀವಿ. ಹಾಗಾಗಿ ಈ ವಿಚಾರ ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲೋ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲದವರು ತಿಳ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಪೀಸ್ಫುಲ್ ಪಾತ್ ಯೋಗ ಚಾನಲನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ರಿಗೂ ಈ ವಿಚಾರಗಳನ್ನು ಹಂಚ್ಕೊಳ್ಬೇಕು ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.